ಇನ್ನು ಬಿಜೆಪಿ ಶಾಸಕ ಶರಣು ಸಲಗರಗೆ ಬಂಧನದ ಭೀತಿ ಈಗ ಎದುರಾಗಿದೆ. ಯಾಕಂದ್ರೆ 2023ರ ಬಕ್ರೀದ್ ಹಬ್ಬದ ವೇಳೆ ಒಂದು ಗಲಾಟೆ ಏನಾಗಿತ್ತಲ್ಲ, ಆ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲೂ ಬಿಜೆಪಿ ಶಾಸಕ ಶರಣು ಸಲಗರ ಬಂಧನ ಆಗಬಹುದು ಅನ್ನೋ ರೀತಿಯಲ್ಲಿ ಈಗ ವಾತಾವರಣ ನಿರ್ಮಾಣವಾಗ್ತಾ ಇದೆ. ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕರೆದಿದ್ರು, ಆದರೆ ವಿಚಾರಣೆಗೆ ಅವರು ಹಾಜರಾಗಿಲ್ಲ. ಹಾಗಾಗಿ ಜಾಮೀನು ರಹಿತ ವಾರಂಟ್ ಅನ್ನು ಹೊರಡಿಸಲಾಗಿದೆ. ನಾನ್ ಬೆಲೆಬಲ್ ವಾರಂಟ್ ಅನ್ನು ಅವರ ವಿರುದ್ಧ ಈಗ ಹೊರಡಿಸಿದ್ದಾರೆ. ಬಸವ ಕಲ್ಯಾಣದ ಶಾಸಕರ ನಿವಾಸಕ್ಕೆ ಈಗ ಪೊಲೀಸರು ಬಂದಿದ್ದಾರೆ. ಬೆಂಗಳೂರಿನ 42ನೇ ACJMM ಕೋರ್ಟ್ ಆದೇಶವನ್ನ ನೀಡಿತು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಜೆಪಿ ಶಾಸಕನನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಒಂದು ಸಾಧ್ಯತೆಗಳಿವೆ. ಬಸವ ಕಲ್ಯಾಣದ ಶಾಸಕರ ನಿವಾಸಕ್ಕೆ ಈಗ ಸದ್ಯಕ್ಕೆ ಪೊಲೀಸರು ಬಂದಿದ್ದಾರೆ. ಶಾಸಕರು ಇಲ್ಲದ ಕಾರಣ ವಾಪಸ್ ತೆರಳಿದ್ದಾರೆ ಈಗ ಸದ್ಯಕ್ಕೆ ಪೊಲೀಸರು. ಅಕ್ರಮವಾಗಿ ಗೋಹತ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶಾಸಕ ಲಾಸ್ಟ್ ಟೈಮ್ ಆರೋಪವನ್ನ ಮಾಡಿದ್ರು. ಶರಣು ಸಲಗಾರ ಗಲಾಟೆ ಮಾಡಿದ್ರು. ಸೊ ಮುಸ್ಲಿಂ ಸಮುದಾಯದ ಮನೆಯೊಂದಕ್ಕೆ ಹೋಗಿ ಗೋಹತ್ಯೆ ತಡೆದಿದ್ರು. ಆ ಟೈಮ್ನಲ್ಲಿ ಗಲಾಟೆ ಆಗಿತ್ತು. ಸಾಕ್ಷ್ಯ ವಿಚಾರಣೆಗೆ ಅಂತೇಳಿ ಶಾಸಕರನ್ನ ಕರೆದ್ರು, ಆದರೆ ಶಾಸಕರು ಬಂದೇ ಇಲ್ಲ. ಹಾಗಾಗಿ ಜಾಮೀನು ರಹಿತ ವಾರಂಟನ್ನು ಅವರ ವಿರುದ್ಧ ಈಗ ಹೊರಡಿಸಲಾಗಿದೆ. ನಾನ್ ಬೆಲೆಬಲ್ ವಾರಂಟ್ ಹೊರಡಿಸಿರೋದ್ರಿಂದಾಗಿ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿ ಈಗ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರೇ ನೇರವಾಗಿ ಬಂದು ಕೋರ್ಟ್ ಮುಂದೆ ಹಾಜರಾಗಿ ಮತ್ತೆ ಬೇಲನ್ನು ಪಡಿಬೇಕಾಗತ್ತೆ. ಸೊ ಏನು ಮಾಡ್ತಾರೆ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಶಾಸಕರ ನಿವಾಸಕ್ಕೆ ಅಂತ ಹೇಳಿ ಪೊಲೀಸರು ತೆರಳಿದ್ರು, ಬಟ್ ಶಾಸಕರಲ್ಲಿಲ್ಲ ಶರಣು ಸಲಗಾರ. ಸೊ ಹಾಗಾಗಿ ಈಗ ಸದ್ಯಕ್ಕೆ ವಾಪಸ್ ಹೋಗಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಈಗ ಶರಣು ಸಲಗಾರ ಎಲ್ಲಿದ್ದಾರೆ? ಹಾಗಾದ್ರೆ ಯಾಕೆ ವಿಚಾರಣೆಗೂ ಕೂಡ ಅವರು ಹಾಜರಾಗಲಿಲ್ಲ? ಅವ್ರನ್ನೇನು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಏನು ಸದ್ಯಕ್ಕೆ ಅಪ್ಡೇಟ್ಸ್ ಏನಿದೆ ಈ ವಿಚಾರವಾಗಿ? ಖಂಡಿತವಾಗಲೂ ರೆಹಮಾನ್, ಏನಂತಂದ್ರೆ 2023 ಜುಲೈ 1ರಂದು ಏನು ಬಕ್ರೀದ್ ಹಬ್ಬದ ವೇಳೆ ಒಂದು ಗಲಾಟೆ ನಡೆದಿತ್ತು. ಏನು ಗೋಗಳನ್ನ ಸಾಗಿಸಲಾಗ್ತಾ ಇದೆ ಅಕ್ರಮವಾಗಿ ಅಂತೇಳಿ ಒಂದು ಗಲಾಟೆ ನಡೆದಿತ್ತು. ಈ ಪ್ರಕರಣ ಸಂಬಂಧಪಟ್ಟಂತೆ ಏನು ಬೆಂಗಳೂರು ಕೋರ್ಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ಒಂದು ವಿಚಾರಣೆ ಕೂಡ ನಡೀತಾ ಇತ್ತು. ಇವರಿಗೆ ವಿಚಾರಣೆಗೆ ಬರುವಂತೆ ಒಂದು 7-8 ಸಾರಿ ಕೂಡ ಏನು ನೋಟಿಸ್ ಕೊಟ್ಟರು ಕೂಡ ಇವರು ಯಾವುದೇ ರೀತಿಯ ನೋಟಿಸ್ಗೆ ಹಾಜರಾಗಿರಲಿಲ್ಲ. ಹೀಗಾಗಿ ನಿನ್ನೆ ಏನು ಬೆಂಗಳೂರಿನ ಏನು ACJM ಕೋರ್ಟ್ನಿಂದ ಒಂದು ಏನು ಅರೆಸ್ಟ್ ವಾರೆಂಟ್ ಕೂಡ ಈಗ ಜಾರಿಯಾಗಿರ್ತಕ್ಕಂಥದ್ದು. ಈಗ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಬಸವ ಕಲ್ಯಾಣ ಪೊಲೀಸರು ಕೂಡ ಈಗಾಗಲೇ ಅವ್ರ ಮನೆಯ ಎದುರುಗಡೆ ಬೀಡು ಸಹಿತ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಶಾಸಕರು ಈಗ ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿನೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಈಗ ಅವರು ಒಂದು ಬೆಂಗಳೂರಲ್ಲಿ ಇದಾರೋ ಅಥವಾ ಬೀದರಲ್ಲಿ ಇದಾರೋ ಅನ್ನೋ ಕೂಡ ಮಾಹಿತಿ ಮಾತ್ರ ಇಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಕೂಡ ಅವ್ರನ್ನ ಬಂಧನ ಮಾಡಿ ಜಡ್ಜ್ ಎದುರುಗಡೆ ಹಾಜರುಪಡಿಸಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಹುಡುಕಾಟನ್ನು ಕೂಡ ಈಗಾಗಲೇ ನಡೆಸಿರ್ತಕ್ಕಂಥದ್ದು. ಆದ್ರೆ ಇನ್ನೂ ಶಾಸಕರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸ್ಪಷ್ಟವಾಗಿ ತಿಳಿದು ಬರ್ತಾ ಇಲ್ಲ ರೆಹಮಾನ್. ಓಕೆ, ಥ್ಯಾಂಕ್ ಯು ಸುರೇಶ್.